ಜನಜಾಗೃತಿ ಕಾರ್ಯಕ್ರಮದ ಈ ಒಂದು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಾಟ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಿರಿಯರಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬ್ರವರೇ, ಕಾರ್ಯಾಧ್ಯಕ್ಷರುಗಳೇ, ಶಾಸಕರುಗಳೇ, ವಿಧಾನ ಪರಿಷತ್ತಿನ ಸದಸ್ಯರುಗಳೇ, ಬಹಳ ನೆಲಮಂಗಲ, ಆನೇಕಲ್ಲು ಆದಿಯಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರ, ಆರ್ ನಗರ ವಿಧಾನಸಭಾ ಕ್ಷೇತ್ರ, ಇನ್ನಿತರ ವಿಧಾನಸಭಾ ಕ್ಷೇತ್ರಗಳಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡಗಳೇ, ಕ್ಷೇತ್ರದ ಹಿರಿಯ ನಾಯಕರು, ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಬಾಲಣ್ಣ ಅವರೇ, ಡಿ.ಕೆ. ಸುರೇಶ್ ಅವರ ಆದಿಯಾಗಿ ಬಹಳಷ್ಟು ಜನ ವೇದಿಕೆ ಮೇಲೆ ಇದ್ದೀರಿ. ಅದೇ ರೀತಿಯಾಗಿ ಮುಂದೆ ಕೂಡ ಇದ್ದೀರಿ. ಸಮಯದ ಅಭಾವ, ಈಗಾಗಲೇ ಮಾತನಾಡಿರ್ತಕ್ಕಂಥ ವಿನಯ್ ಕುಮಾರ್ ಸೊರ್ಕೆ ಸಾಹೇಬ್ರವರು, ಅದೇ ರೀತಿಯಾಗಿ ಇನ್ನಿತರ ಗೌರವ ಜಮೀರ್ ಅಹಮದ್ ಸಾಹೇಬ್ರವರು ಹಾಗೂ ಬಾಲಣ್ಣ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದೊಂದು ಕಾರ್ಯಕ್ರಮ ಬಹಳ ತುರ್ತಾಗಿ ನಿನ್ನೆ ಮಧ್ಯಾಹ್ನದ ನಂತರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಬೇಕು ಅಂತೇಳಿ ತೆಗೆದುಕೊಂಡಂತ ಒಂದು ತುರ್ತಾದ ನಿರ್ಧಾರ. ಆದರೂ ಕೂಡ ಇಷ್ಟೊಂದು ಅಸಂಖ್ಯಾತ ಜನ ಈ ಬಿಸಿಲಿನಲ್ಲೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥದಕ್ಕೆ ತಮಗೆ ಈ ಒಂದು ಪ್ರಾರಂಭದಲ್ಲಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಹಳ ದೂರಗಳಿಂದ ಬಂದು ತಾವೆಲ್ಲ ಈ ಒಂದು ಬೆಂಬಲವನ್ನ ವ್ಯಕ್ತಪಡಿಸಲಿಕ್ಕೆ ನಾವೆಲ್ಲ ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕಾರಣ, ರಾಷ್ಟ್ರ ರಾಜಕಾರಣ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕಾರಣ. ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲೇ ಅತ್ಯಂತ ಕಡು ಭ್ರಷ್ಟ ಸರ್ಕಾರ ಅಂತಕ್ಕಂಥ ಹೆಗ್ಗಳಿಕೆಯನ್ನ, ಕುಖ್ಯಾತಿಯನ್ನ ಪಡೆದಿದಂತ ಒಂದು ಸರ್ಕಾರ ಬಸವರಾಜ ಬೊಮ್ಮಾಯಿರವರು, ಅದೇ ರೀತಿಯಾಗಿ ಯಡಿಯೂರಪ್ಪನವರು ನಡೆಸಿಕೊಟ್ಟಂತ ಒಂದು ಸರ್ಕಾರ. ವಾಮ ಮಾರ್ಗದ ಮುಖೇನವಾಗಿದ್ದಂತ ಶ್ರಮಿಸಿದ ಸರ್ಕಾರವನ್ನ ಕೆಡವಿ ಹಣ ಬಲದಿಂದಾಗಿ, ಅಧಿಕಾರ ಬಲದಿಂದಾಗಿ ಕೇಂದ್ರ ಸರ್ಕಾರದ ಏಜೆನ್ಸಿಗಳಾಗಿರ್ತಕ್ಕಂಥ ತಮ್ಮ ಬಿಜೆಪಿ ಪಕ್ಷದ ಏಜೆನ್ಸಿಗಳಾಗಿರ್ತಕ್ಕಂಥ ಐಟಿ, ಇಡಿ, ಸಿಬಿಐನ ನೆರವಿನಿಂದ ಅವತ್ತು ಒಂದು ಸರ್ಕಾರವನ್ನ ಪ್ರಜಾತಾತ್ಮಕವಾಗಿ ರಚನೆಯಾಗಿದ್ದಂತ ಸರ್ಕಾರವನ್ನ ಕೆಡವಿ ರಚನೆಯಾದಂತ ಸರ್ಕಾರ ಅವತ್ತಿನ ಯಡಿಯೂರಪ್ಪನವರು ಹಾಗೂ ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಎಸೆದಂತ ಹಲವಾರು ನೂರಾರು ಅಸಂಖ್ಯಾತ ಈ ಕರ್ನಾಟಕ ರಾಜ್ಯದ ಹಣವನ್ನ, ಜನಸಾಮಾನ್ಯರ ತೆರಿಗೆದಾರನ ಹಣವನ್ನ ಲೂಟಿ ಹೊಡೆದಂತ 40% ಕಮಿಷನ್ ಲೂಟಿ ಹೊಡೆದಂತ ಸರ್ಕಾರ ಯಾವ್ದಾರಿದ್ರೆ ಅದು ಬಿಜೆಪಿ ಸರ್ಕಾರ ಅನ್ನತಕ್ಕಂಥ ಒಂದು ಕುಖ್ಯಾತಿಗೆ ಒಳಗಾಗಿ ಈ ರಾಜ್ಯದ ಜನಜೀವನರ ಒಂದು ಶಾಂತಿ ಸೌಹಾರ್ದತೆಗೆ ಮೊದಲಿಂದಲೂ ಕೂಡ ಕರ್ನಾಟಕ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಎಲ್ಲ ಜಾತಿ, ಜನಾಂಗ, ಭಾಷೆ, ಕೋಮು, ಧರ್ಮಗಳು ಒಟ್ಟಾಗಿ ಬಾಳ್ತಾ ಇರ್ತಕ್ಕಂಥ ಒಂದು ಈ ರಾಜ್ಯದಲ್ಲಿ ಒಂದು ಬೆಂಕಿಯನ್ನ, ಸಾಮರಸ್ಯಕ್ಕೆ ಬೆಂಕಿಯನ್ನ ಹತ್ತಲಿಕ್ಕೆ ಹೊರತಕ್ಕಂಥ ಸರ್ಕಾರಕ್ಕೆ ಅವತ್ತು ಜನ ತಿರಸ್ಕಾರ ಮಾಡಿ 136 ಸೀಟ್ ಕೊಟ್ಟರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಅತ್ಯಂತ ದಕ್ಷ ರೀತಿಯಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸಹಿಸ್ತಾ ಇದೆ. ತನ್ನ ಚಾಳಿ, ಬಿಜೆಪಿಗೆ ಒಂದು ಚಾಳಿ, ಎಲ್ಲಿ ಬಿಜೆಪಿ ವಿರೋಧಿಗಳಿರ್ತಾರೆ, ವಿರೋಧಿ ಸರ್ಕಾರ ಇರ್ತದೆ, ಆ ಸರ್ಕಾರವನ್ನ ಕೆಡವತಕ್ಕಂಥ ಚಾಳಿ ಬಿಜೆಪಿಗೆ ಬಂದಿರತಕ್ಕಂಥದ್ದು. ಮತ್ತೆ ಅದು ಮುಂದುವರಿದ ಭಾಗವಾಗಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ 5 ಗ್ಯಾರಂಟಿಗಳನ್ನ ಕೊಟ್ಟ ಮಾತನ್ನ ನೆರವೇರಿಸಿಕೊಟ್ಟಂತ, ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತ ಹಾಗೂ ಹಲವಾರು ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥ ಒಂದು ಸರ್ಕಾರವಾಗಿ ಇರ್ತಕ್ಕಂಥ ಈ ಪ್ರಜಾತಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರವನ್ನ ಕೆಡಬೇಕು. ಬಿಜೆಪಿ ಪಕ್ಷ ಈ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ಎಲ್ಲ ಜಾತಿ ಜನಾಂಗಗಳ ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಎಲ್ಲ ಜಾತಿ ಜನಾಂಗಗಳ ವಿರೋಧಿಗಳಾಗಿರ್ತಕ್ಕಂಥ, ಪರಿಶಿಷ್ಟ ಜಾತಿ ಜನಾಂಗಗಳ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕೆಡಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಮುನ್ನಡೆಯುತ್ತಾ ಇರ್ತಕ್ಕಂಥದ್ದು. ಆ ಪ್ರಯತ್ನದ ಭಾಗವಾಗಿ ಮೂಡಾದಲ್ಲಿ ಇವತ್ತು ಹೇಳ್ತಾ ಇರ್ತಾರೆ ನಮಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಮೊನ್ನೆ. ಇವತ್ತು ನಮಗೆ ಸಿದ್ದರಾಮಯ್ಯನವರ ಪತ್ನಿ ಯಾವತ್ತೂ ಕೂಡ ಮನೆಯಿಂದ ಆಚೆ ಬಂದವರೇ ಅಲ್ಲ.
ನಾವು ಬಹಳಷ್ಟು ಜನ ಅವರು ಮುಖ್ಯಮಂತ್ರಿಗಳಾಗಿದ್ದಂತವ್ರು 14 ಬಾರಿ ಬಜೆಟ್ ನ ಮಂಡಿಸಿದಂತ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ಕೂಡ ಅವರ ಧರ್ಮಪತ್ನಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡಿದಂತವರಲ್ಲ, ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡವರಲ್ಲ. ಅಂತ ಒಬ್ಬ ಹೆಣ್ಣುಮಗಳು ತನಗೆ ತವರಿನಿಂದ ಬಂದಿರತಕ್ಕಂಥದ್ದು, ಆ ಹೆಣ್ಮಗಳಿಗೆ ತವರಿನಿಂದ ಕೊಟ್ಟಿರ್ತಕ್ಕಂಥ ಒಂದು ಜಮೀನು, ಅದರಲ್ಲಿ ಯಾವುದೇ ಬಿಜೆಪಿ ಹೇಳೋರು ಹೇಳ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಹಂಚಿಕೆ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅಧಿಕಾರ ಇದ್ದಾಗ ಅಲ್ಲ, ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಇಡೀ ಬಿಜೆಪಿ ಸರ್ಕಾರನೇ ಅವ್ರಿಗೆ ಹಂಚಿಕೆಯನ್ನ ಮಾಡಿ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ಹುಡುಕಿ ಇದರಲ್ಲಿ ಏನೋ ನಡೆದಿದೆ ಅಂತ ಹೇಳಿ ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದು ಸತ್ಯ ಆಗ್ತದೆ, ಜನರನ್ನ ನಂಬಿಸಬಹುದು ಅನ್ನೋ ದೆಸೆಯಲ್ಲಿ ಸುಳ್ಳನ್ನು ಹೇಳಿರ್ತಕ್ಕಂಥ ಈ ಹೀನ ಮಾನಗೆಟ್ಟ ಬಿಜೆಪಿಗೆ ಒಂದು ಪಾಠವನ್ನು ಕಲಿಸಬೇಕಾದಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಇವತ್ತು ಸುಳ್ಳನ್ನು ಹೇಳಲಿಕ್ಕೆ ಇವತ್ತು ಮಾಗಡಿ ಮೇಲೆ ಈ ಬಿಡದಿ ಮೇಲೆ ಪಾದಯಾತ್ರೆ ಮೈಸೂರಿನವರೆಗೂ ಹೊಟ್ಟಿದ್ದೀವಿ ಅಂತ ಇರ್ತಕ್ಕಂಥದ್ದು. ಆ ವಿಚಾರದಲ್ಲಿ ನಮ್ಮ ನಾಯಕರುಗಳು ಆ ಬಿಜೆಪಿ ಅವರು ಮಾಡಿರ್ತಕ್ಕಂಥ 100 ಕುಖ್ಯಾತ ಹಗರಣಗಳನ್ನ ಈಗಾಗಲೇ ಬೆಳಕಿಗೆ ತರಲಿದ್ದಾರೆ. ನನಗಾದ್ರೂ ಕೂಡ ಸಮಯದ ಅಭಾವ ಇರೋದ್ರಿಂದ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗದೆ ಎರಡು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಒಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸನ್ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ